ಹಿಂಗ್ ಗೊತ್ತಿದ್ರೆ ನಾನ್ ಮದ್ವೆನೇ ಮಾಡ್ಕೊಂತ ಇದ್ದಿಲ್ಲ ನಿಮ್ನ. 2 ಲಕ್ಷ ಮೊಬೈಲ್ ಇದು. ನಿಮ್ಮ ಅಪ್ಪ ಏನ್ ಕೊಡ್ಸಿಲ್ಲ. ನಿಮ್ ಕಷ್ಟ ಏನಂದ್ರೂನು ನಾನ್ ಒಪ್ಕೊಂತೀನಿ. ನನ್ ಕಷ್ಟ ಏನಾದ್ರು ಹೇಳಾಗ ನೀವ್ ಒಪ್ಕೊಳ್ಳೋದೇ ಇಲ್ಲ. Who's important for you, me or the city? ಸಿಟ್ಟಿ ಬೇಬಿ. Okay, don't touch me now. I'm telling. Don't touch me. Seriously, I'm telling, don't touch. ಓಕೆ ಬನ್ನಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ನನ್ನ ಬ್ಲಾಗ್ನ ಕನ್ಸಿಸ್ಟೆಂಟ್ ಆಗಿ ನೋಡ್ತಾ ಇದ್ದೀರಾ, ನಿಮ್ಗೆ ಗೊತ್ತಿರೋ ನಾನು ಹೇಳಿದ್ದೀನಿ ಮುಂಚೆನೆ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ. ಮೇ ಬಿ ಇದು 30 ಡೇಸ್ ಅಲ್ಲ, ಮೇ ಬಿ ನಾನು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಸುತ್ತೆ. ಬಿಕಾಸ್ ಐ ಫೀಲಿಂಗ್ ಸೋ ಗುಡ್ ದಿನ ಬ್ಲಾಗ್ ಮಾಡೋದು, ಅಪ್ಲೋಡ್ ಮಾಡೋದು. ಸೊ ಇವಾಗ ಏನಂದರೆ ಇವತ್ತು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ನ, ದೇವೇಟನ. ಅದಕ್ಕೆ ಏನು ಪ್ರ್ಯಾಂಕ್ ಅಂದರೆ, ದೇವೇಟಾಗೆ ಹೇಳ್ತೀನಿ, ನನಗೆ ಈ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ನಮ್ಮ ಮನೆಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಇರಬೇಕಂತ ನಂಗೆ ತುಂಬ ಆಸೆ. ಸೊ ಈ ಮನೆಯಿಂದ ಬೇಗ ಹೋಗ್ಬಿಡೋಣ ಅಂತ ಹಂಗೆ ಪ್ರ್ಯಾಂಕ್ ಮಾಡೋಣ ಅಂತ. ಐ ಡೋಂಟ್ ನೋ ವಾಟ್ ವಿಲ್ ಬಿ ಹಿಸ್ ರಿಯಾಕ್ಷನ್. ಲಾಸ್ಟ್ ಟೈಮ್ ಅಂತೂ ಪ್ರ್ಯಾಂಕು, ಬೇಬಿ ಪ್ರ್ಯಾಂಕ್, ನಾನು ಪ್ರೆಗ್ನೆನ್ಸಿ ಪ್ರ್ಯಾಂಕ್ ಮಾಡಿದ್ನಲ್ಲ, ಅದಂತೂ ಫ್ಲಾಪ್ ಆಯಿತು. ದೇವೇಟ ಫುಲ್ಲು ಬಿಲ್ಡಪ್ ತೋರಿಸಿದ್ರು, ನೀವು ನೋಡಿರ್ತೀರ ಅನಿಸುತ್ತೆ ಆ ವ್ಲಾಗಲ್ಲಿ. ಅವ್ರ ಪ್ರ್ಯಾಂಕೇ ಮಾಡೋಕ್ಕೆ ಆಗಿಲ್ಲ ಅವ್ರನ್ನ ಪ್ರ್ಯಾಂಕು. ಅದಕ್ಕೆ ಈ ಸತಿ ಇವತ್ತು ಸಕ್ಸಸ್ಫುಲ್ಲಾಗಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಬೇರೆ ಒಂದು ಕೆಲಸದಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಈಸ್ ಬ್ಯುಸಿ ವಿತ್ ದ್ಯಾಟ್. ದೇವೇಟ ಇಲ್ಲ ಗೈಸ್, ಕೆಳಗಡೆ ಇದ್ದಾರೆ. ಬೇಗ ಬೇಗ ಇಕ್ಬಿಡೋಣ ಗೈಸ್. ನಾನು ಬುಕ್ಕು ಇಲ್ಲಿದೆಲ್ಲ ಈ ಮಧ್ಯದಲ್ಲಿ ಮೊಬೈಲ್ ಇಕ್ಕೋಣ ಅಂತ ಇದ್ದೀನಿ. ಸೊ ಇದೆಲ್ಲ ನಾನು ಮೊಬೈಲ್ ಅಲ್ಲಿ ಫಿಕ್ಸ್ ಮಾಡಿದ್ಮೇಲೆ ನಾನು ಒಂದು ಸೆಲ್ಫಿ ವಿಡಿಯೋ ತೆಗಿತೀನಿ, ನಿಮಗೆ ಕ್ಲಾರಿಟಿ, ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಬಚ್ಚಿಕ್ಕಿದ್ದೀನಿ ಮೊಬೈಲ್ ಅಂತ. ಎಸ್ ಗೈಸ್, ಇವಾಗ ಸೆಟ್ ಆಗಿದೆ. ಅಯ್ಯೋ ನನ್ನ ಕೈಯೆಲ್ಲ ಕೆರಿತೈತೆ, ಏನೋ ದೊಡ್ಡ ಜಗಳ ಆಗುತ್ತಾ ಗೊತ್ತಿಲ್ಲ, ನೋಡೋಣ. ಇವಾಗ ನಾನು ಕ್ಯಾಮ್ರಾನ ಸೆಟ್ ಮಾಡಿದ್ದೀನಿ. ನನ್ನ ಮೈಕ್ ಬಂದು ಅಲ್ಲಿ ರಿಮೂವ್ ಮಾಡಿ ಅಲ್ಲಿ ಟೇಬಲ್ ಮೇಲೆ ಇಕ್ತೀನಿ. ಇವಾಗ ಅದಕ್ಕೆ ಮುಂಚೆ ಟೇಬಲ್ ಮೇಲೆ ಇಟ್ಬಿಟ್ಟು ನಾನು ವಾಶ್ರೂಮ್ಗೆ ಹೋಗಿ ಬಂದು ಕುತ್ಕೊತೀನಿ. ಓಕೆನಾ? ಸುಮ್ಮನೆ ನಾಟಕ. ನೋಡೋಣ ಗೈಸ್, ಕೇಳಿಸುತ್ತಾ ಅಂತ ಗೊತ್ತಿಲ್ಲ. ನಾನು ಆದಷ್ಟು ಜೋರಾಗಿ ಮಾತಾಡೋಕೆ ನೋಡ್ತೀನಿ. ಓಕೆನಾ? One eternity later. So hot outside. Baby, I want to tell you one thing. Always you want to tell something. This is not funny. Then I'm telling you serious. I'm gonna tell you this. I want to tell you one serious thing. oh, You listen to me. Leave that. When I'm telling you I want to talk seriously, what are you doing? work baby. I have to edit and all. What are you doing? And what am I doing? More than work. More than work. More than me, your work is important.
No, not you. I mean, tell. More than work, you only important for me. തിന്നല്ലേ ചോക്ലേറ്റ് കിട്ടില്ല പറയാൻ Baby, തിന്നല്ലേ I don't want to stay here, baby. In this home. Seriously, baby. I'm fed up, baby, being in this home. So, I feel like somewhere I'm in mental hospital. You have to think about me also, no, babe. What? സീരിയസ് ആണോ നോക്കിയതാ ചെക്കിങ് ദാറ്റ് സീരിയസ് ഓ വാട്ട് Serious on it. വാട്ട് ഹാപ്പൻ Baby, see, we are staying from city, we are staying so far, baby, and I feel like a mental hospital, like routine where wake up, go have my breakfast, then do our work. I can't go anywhere. I can't meet my friends. You at least you're going and meeting your friends. I can't go anywhere. If you go, I want to be in this home only. I can't order anything and eat. വൈ യു ഫീൽ ലൈക്ക് ദിസ് നൗ Not now. വാട്ട് ടു ഡു ബേബ് From so many days it was in my my heart. situation is like that only but I am also staying here not in city I'm just adjusting because from childhood I'm here so I'm So okay you're okay with that? so you should I also came see I came from you asked me more than work who's important for you you asked me no like that I told you so more than city or who's important for you me or the city city, baby. ನಮಗೆಲ್ಲ ಗೊತ್ತಾಗೋಯ್ತು. then for me work only go I'm talking seriously. You keep it there. You don't make fun now. This is not funny. serious okay I'm serious tell ಬೇಬಿ ನಿಜವಾಗ್ಲೂ ಬೇಬಿ ನಂಗೆ ಇಲ್ಲಿ ಇರಕ್ ಆಗ್ತಿಲ್ಲ ಬೇಬಿ ನನಗೆ ಮೆಂಟಲ್ ಆಗ್ತಾ ಇದೀನಿ ನಾನು ಮೆಂಟಲ್ ಅಲ್ಲಿದ್ರೆ ನಮ್ಮಮ್ಮ ಬೆಂಗಳೂರಲ್ಲಿದ್ರೆ ನಮ್ಮಮ್ಮ ಊಟ ಸಿಗುತ್ತೆ ಒಳ್ಳೆ ಊಟ ತಿನ್ಬೋದು ಬಾಯ್ ಇಲ್ಲಿ ತುಂಬಾ ಇಲ್ಲಿ ಒಳ್ಳೆ ಊಟ ಅಲ್ಲ ಅಲ್ಲಿ ಅಲ್ಲ ಈಗ ಕನ್ನಡದಲ್ಲಿ ಮಾತಾಡ್ಬೇಡಿ ಇಂಗ್ಲಿಷ್ ಅಲ್ಲೇ ಮಾತಾಡಿ here you are not getting good ಊಟ ನೋ ಇಟ್ಸ್ ಕೇರಳ ಫುಡ್ ಬೇಬಿ what is there it's more than Karnataka food actually Kerala food you guys don't know ಹಂಗೆಲ್ಲ ಹೇಳಲೇಬೇಡಿ ಸರಿನಾ why ಅವ್ರವ್ರಿಗೆ ಅವ್ರ ಅಮ್ಮ ಊಟನೇ ಹೆಚ್ಚು amount okay what to do now you're married you're staying with me so ನೀವ್ ಪ್ರಾಮಿಸ್ ಮಾಡಿದ್ರಿ So, ತಾನೆ ಮದುವೆ yeah, ಆದ್ಮೇಲೆ ನಾವು ಬೆಂಗಳೂರಲ್ಲಿ ಸೆಟಲ್ that's what Bengaluru alli not with your mother right so we both gonna stay not my mother also my mother also won't be there your mother also won't be there correct then where you are the one who should prepare food I am the one who should prepare for me so we both should cook so that time also you won't get your mother food then ಬೇಬಿ ನಿಮ್ಗೆ ಅರ್ಥ ಆಗ್ತಿದ್ಯಾ ನಾನು ಏನ್ ಹೇಳ್ತಾ ಇದ್ದೀನಿ I don't know ಮದ್ವೆ ಬೇಬ್ ಕಮ್ಮಿ ನೀವೆಲ್ಲ ಹೋಗ್ತಾ ಇದೀರಾ ಇವಾಗ ಇಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇದೀರಿ ಏನಕ್ಕೆ ಎದ್ದು ಹೋಗ್ತಾ ಇದೀರಾ I don't feel it serious ನಿಮ್ಗೆ ಅನ್ಸಲ್ಲ ಸೀರಿಯಸ್ ಅನ್ಸಲ್ಲ ಇಲ್ಲಿ ಬನ್ನಿ ಅಲ್ಲೆಲ್ಲೋ ನೋಡ್ಬೇಡಿ ಇಲ್ಲಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ನೀವೇನ್ ಹೇಳಿದ್ರಿ ಮದ್ವೆ ಆದ್ಮೇಲೆ ಬೆಂಗಳೂರಲ್ಲಿ ಸೆಟಲ್ ಆಗೋಣ ಬೆಂಗಳೂರು ಒಂದು ಬಾಡಿಗೆ ಮನೆ ಯಾರು ತಗೊಳ್ಳಿ ಒಂದು ರೆಂಟ್ ಮನೆ ಪರವಾಗಿಲ್ಲ ಅಲ್ಲಿ ಹೋಗಿರೋಣ ನಮ್ಗಂತ ಯಾವಾಗ ಒಂದ್ ಜೀವನ ಶುರು ಆಗೋದು ಇದು ಆಕ್ಚುಲಿ ಚೆನ್ನಾಗಿರೋದು what thing you have this home baby what less you have this home simply sitting not going to kitchen also not doing any work ಅದೇ look at my eyes my mother only doing all work she only preparing your food also she only preparing your breakfast also you're not at all doing you're not at all helping my mother
Am I complaining anything about that? Did I ever complain? No, right? ಬೇಬಿ ಅದೇ ನನಗೆ Sukha Jeevitham. Nobody will get like this. Ask any other wife, ask other girl. She will be struggling in her husband home from mother-in-law, father-in-law. Mother-in-law will scold, father-in-law will scold. Mother will wake her up early morning. What time you waking up in this home? Tell. Tell. ഇങ്ങോട്ട് നോക്ക്, കണ്ണു നോക്ക്, കണ്ണു നോക്ക് സംസാരിക്ക്. What time you waking up? അത് പറ. 10 o'clock. 10 o'clock you're waking up. Ask any other girl, you make a vlog like this. Guys, I'm waking up in my husband home 10 o'clock. What time you guys are waking up? Is there any girl like this? Put comment അങ്ങനെ പറഞ്ഞോക്ക്. Tell like that. How many girls will tell, no, Akka, you are like this, you are so lucky, Akka, like that they will tell. And this much lucky you have here. Still you complaining, Amma Uta, Tota. ಬೇಬಿ ನಾನು ಹೇಳ್ತಾ ಇರೋದು ನಮ್ಗಂತೂ ಒಂದು ಲೈಫ್ ಸಿಕ್ತಲ್ಲ ಬೇಬಿ. ಇಲ್ಲಿ ಏನ್ ಮಾಡಿದ್ರು ಅಚ್ಚಮ್ಮ ಪರ್ಮಿಷನ್ ಕೇಳ್ಬೇಕು. Veda, when did I ask Acham permission? There's no, we are not asking permission. We are telling about if we want to do something, if we want to go out, we have to tell them. No, we are not asking permission. Did I ever ask to my dad, like, can I go? We are going to town. We are going to Kasaragod. We are going to watch movie. Or am I asking, can I go watch movie? There is no, we don't need any permission here. Then what's your issue? ನನಗೆ ಆಗ್ತಾ ಇಲ್ಲ, ನಂಗೆ ಸೆಟ್ ಆಗ್ತಾ ಇಲ್ಲ ಈ ಮನೇಲಿ ಇರೋಕೆ. ಐ ಆಮ್ ನಾಟ್ ಓಕೆ. ಇಲ್ಲಿಂದ ಹೋಗೋಣ ನಾವು. ನಾವು ಹೊಸ ಮನೆ ತಗೊಂಡ್ರು ನಮ್ಗೇನ್ ಇಲ್ಲ, ಜಸ್ಟ್ ಡ್ರೆಸ್ ತಗೊಂಡ್ ಹೋಗೋದಷ್ಟೇ. ಅಲ್ಲಿ ನಾವು ಸಾಮಾನೆಲ್ಲ ತಗೊಳ್ಳೋಣ. ಎಲ್ಲೂ ಹೋಗಕ್ಕಾಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ. ഇത്രയും സമാധാനം വേറെ ആയിരിക്കും കിട്ടില്ല. Like you, nobody will get peace like this home. Some people will pray to come like this home, and you are complaining you want city that is. I'm like this. ನಾನ್ ಹಿಂಗೆ. ನಾವು ಹೋಗೋಣ, ಬೆಂಗಳೂರಿಗೆ ಹೋಗೋಣ. We have lot of opportunities there. You're mad, babe. Seriously, I'm telling ನಿಮ್ ಕಷ್ಟ ಏನಂದ್ರೂ ನಾನು ಒಪ್ಕೊಂತೀನಿ. ನನ್ ಕಷ್ಟ ಏನಾದ್ರು ಹೇಳಾಗ ನೀವ್ ಒಪ್ಕೊಳ್ಳೋದೇ ಇಲ್ಲ. you. This is not a kashta. If it's a kashta, I would have helped you. Now I can't help you. If you want, No, then you go. I will go. You go. ನಾನು ಹೋಗ್ತೀನಿ ಮನೆ You, ಬಿಟ್ಟು. you call your mom and tell, hey, you go stay with your mother. ನಾನು ಹೋಗ್ತೀನಿ, ಹೋಗು. problem ಇಲ್ಲ. Go. Who telling? Who's stopping you? ನೀವ್ ಇರ್ತೀರಾ ನನ್ನ ಬಿಟ್ಟು? I will. If you are like this, I will leave you. And try to understand situation. Try to understand what you got. You are ready to leave me also. Yeah, I'm ready to leave. If you are talking like this, I'm ready to leave you. Seriously, I'm ready to leave you. What? seriously, I'm ready to leave you. Then what? Shut up and sit here. Simply complaining. Some people doesn't have home. Some people doesn't have anything. Shut up and what? ಏನ್ ಆರ್ಡರ್ ಆಗ್ತಾ ಇದೀರಾ? You are That's not. threatening me. Yeah. ನಾನು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ. ಇವಾಗ್ಲೇ ಸೂಟ್ ಕೇಸ್ ತೆಗಿತೀನಿ. ನಮ್ಮಮ್ಮಗೆ ಇವಾಗ್ಲೇ ಫೋನ್ ಮಾಡಿ ಹೇಳ. ಹೋಗು. Go. Go, baby. If you want peace more than this, you go. Let me see how much peace you'll get from more than this. സമാധാനത്തിൽ ഇവിടെ ഇരിക്കാൻ പറ്റൂല. You have a lot of peace here, lot of സമാಧಾನ. ನಮ್ಗೆ Eating nicely, sleeping nicely. ಏನು ಸಿಗ್ತಿಲ್ಲ ಇಲ್ಲಿ ತಿನ್ನಕ್ಕೆ. ಒಂದು ಪೀಸ್ ಆರ್ಡರ್ ಮಾಡ್ಬೇಕಂದ್ರೆ ಎಲ್ಲಿ? ഇത് ദോശ തരും ഞാൻ, ദോശ. ಒಂದು ಪಿಜ್ಜಾ ತಿನ್ಬೇಕಂದ್ರೆ ಇಲ್ಲಿ ಆರ್ಡರ್ ಮಾಡಕ್ಕಾಗುತ್ತಾ? Pizza is important. That's unhealthy. You should not eat pizza. ಏನೋ ಒಂದು ಬನ್ ತಿನ್ಬೇಕಂದ್ರೂ ಸಿಟಿಗೆ ಹೋಗಿ ತಗೊಂಡ್ಬರ್ಬೇಕು. ಹಿಂಗ್ ಗೊತ್ತಿದ್ರೆ ನಾನ್ ಮದ್ವೆನೇ ಮಾಡ್ಕೊಂತ ಇದ್ದಿಲ್ಲ ನಿಮ್ನ. ನಿಜವಾಗ್ಲು ಹಿಂಗೆ ನನ್ ಸಿಚುವೇಶನ್ ಇದ್ದಿದ್ರೆ ಈ ಹಳ್ಳಿದಲ್ಲಿ ಬಂದು ಇರ್ಬೇಕಂದ್ರೆ ನಾನ್ ಇರ್ತಾ ಇದ್ದಿಲ್ಲ. ಈ ಮದ್ವೆನೇ ಮಾಡ್ಕೊಂತ ಇದ್ದಿಲ್ಲ. ಮದ್ವೆಗ್ ಮುಂಚೆನೆ ಬೇಕಂದ್ರೆ ಒಂದ್ ಮನೆ ತಗೊಂಡು ಅದಾದ್ಮೇಲೆ ಮದ್ವೆ ಆಗ್ತಿದೆ ನಿಮ್ನ. You go to your own there. ಅದೇ ನನ್ ಬೆಸ್ಟ್. ಅಲ್ಲೇ ನನ್ ಬೆಸ್ಟ್ ಲೈಫ್. That only you do. Simply. ನಿಮಗೆ ಹಿಂಗೋ ಯು ಆರ್ ಓಕೆ ಟು ಸ್ಟೇ ಹಿಯರ್. Yeah, I'm okay to stay. You are not okay to stay with me now. Go. ಸರಿ ಬನ್ನಿ. Okay.
Okay, don't touch me now. I'm telling. Don't touch me. Seriously, I'm telling. Don't touch. ಓಕೆ ಬನ್ನಿ ಬನ್ನಿ. I have a. Don't touch. I told you no. If I tell you don't touch, you should not touch me. Leave me, babe. Don't touch me. Don't touch me. I'm telling, right? Don't touch. Don't touch me. ಅಲ್ಲಿ ನೋಡಿ. ಎರಡು ಲಕ್ಷ ಮೊಬೈಲ್ ಇದು. ನಿಮ್ಮ ಅಪ್ಪ ಏನು ಕೊಡ್ಸಿಲ್ಲ. ನಾನು ಸ್ವಂತ ಕಾಸಲ್ಲಿ ತಗೊಂಡಿರೋದು. ದಯವಿಟ್ಟು ಪ್ರಾಂಕ್ ತಾನೇ ದಯವಿಟ್ಟು. Don't think everything is fun, babe. ಬೇಬಿ ನಿಮ್ನ ಅಮ್ಮುಕುಟ್ಟಿ ಅಚ್ಚನ ಬಿಟ್ಟು ನಾನು ಹೆಂಗೆ ಬೆಂಗಳೂರಿಗೆ ಹೋಗ್ಲಿ ದಯವಿಟ್ಟು. ಅವರಿಬ್ರು ನನಗೆ ಶಿವ ಪಾರ್ವತಿ ತರ ದಯವಿಟ್ಟು. Leave me, babe. ನೀ I am not going to. And don't upload that. I'm not leaving to upload ಯಾಕೆ? this. ನಿಮ್ದು ಒರಿಜಿನಲ್ ಫೇಸ್ ಬಂದ್ಬಿಡತ್ತೆ ಅಂತ ಭಯನಾ? ನಿಮ್ದು ಒರಿಜಿನಲ್ ರೂಪ ಗೊತ್ತಾಯ್ತು ಅಂತ. They will not ನನಗೆ like always prank. They will get bored. ನನ್ನ ಚಾನಲ್ ನಾನು ಪ್ರಾಂಕ್ ಮಾಡ್ತೀನಿ. ನಾನು ಮಾಡ್ಕೊಂಡೇ ಇರ್ತೀನಿ. ಅಲ್ಲ ಗೈಸ್, ನನ್ನ ಇಷ್ಟ. ನೋಡಿ ಅಲ್ಲಿ ಮೈಕ್ ಇಕ್ಕಿದ್ದೀನಿ, ನಿಮ್ಗೆ ಗೊತ್ತೇ ಆಗಿಲ್ವಾ ನಾನು ಏರ್ ಬ್ಯಾಂಡ್ ಪಕ್ಕ. ದೇವೇಟ ನನ್ನ ಪ್ರಾಂಕಿಗೆ ಏನು ಹೇಳ್ತೀರಾ ನೀವು? ಏನೂ ಇಲ್ಲ, ಡಬ್ಬಾ ಪ್ರ್ಯಾಂಕ್. ಕಷ್ಟಪಟ್ಟು ಒಂದು ಪ್ರಾಂಕ್ ಮಾಡಿದ್ದೀನಿ ದೇವೇಟ ನಿಮ್ಮನ್ನ. ಕಷ್ಟಪಟ್ಟು ಗೈಸ್ ರೂಮ್ ಬಿಟ್ಟು ಆಚೆ ಹೋಗ್ಬಿಟ್ರು ಗೈಸ್. ಅಲ್ಲಿ ಹೋಗ್ಬಿಟ್ಟು ಹಿಂಗ್ ಕೂತಿದ್ದ, ಹಿಂಗ್ ನಿಂತಿದ್ದಾರೆ ವಾಲ್ ಹತ್ರ. ಹಿಂಗ್ ನಿಂತಿದ್ರಿ, ಹಂಗೆ ತಾನೇ ನಿಂತಿದ್ರಿ ನೀವು, ಏನೋ ಯೋಚನೆ ಮಾಡ್ಕೊಂಡು. ನಾನು ಏನಿಗೆ ಗೊತ್ತಾ ಹಂಗೆ ಹೋಗಿದ್ದು, ನಾನು ಹೇಳಿದ್ನಲ್ಲ ನಿಮ್ನ ಏನಿಗೆ ಮದುವೆ ಆದೆ, ಬೇರೆಯವ್ರನ್ನ ಮದುವೆ ಆಗಬೇಕು ಆಯಿತು. ಐ ಮೀನ್ ಇಲ್ಲಿ ಈ ಮನೇಲಿ ಹಿಂಗೆ ಗೊತ್ತಾಗಿದ್ದಿದ್ರೆ ನಾನು ನಿಮ್ಮನ್ನ ಮದುವೆನೇ ಮಾಡ್ಕೊತಾ ಇದ್ದಿಲ್ಲ ಅಂತ. ಅದಕ್ಕೆ ಟ್ರಿಗರ್ ಆದರು ಗೈಸ್. ಒಳ್ಳೆ ಪಾಯಿಂಟ್ ಸಿಕ್ತು ನನಗೆ ಹೇಳಕ್ಕೆ. ದೇವೇಟ ಯು ಮೈ ಲವ್ ಆಫ್ ಮೈ ಲೈಫ್ ದೇವೇಟ. ನಿಮ್ಮನ್ನ ಬಿಟ್ಟು ಹಿಂಗೆ ದೇವೇಟ, ಈ ಮನೇನ ಬಿಟ್ಟು ಹಿಂಗೆ ದೇವೇಟ. ಈ ಮನೆ ನನಗೆ ತಾಜ್ ಮಹಲ್ ದೇವೇಟ. What happened? Mic work ಆಯ್ತಾ? We didn't plug that wire. ಇವಾಗ ಏನಾಗಿದೆ? ಕಂಟೆಂಟ್ ಕ್ರಿಯೇಟರ್ ಅಂದರೆ ಇದೆಲ್ಲ ಬರುತ್ತೆ ಗೈಸ್. ಇದೆಲ್ಲ ದೊಡ್ಡ ಕಷ್ಟ ಗೈಸ್, ನಮಗೆ ಕಷ್ಟ ಗೈಸ್. ನೋಡಿ ಇವಾಗ ಮೈಕ್ ಕನೆಕ್ಟ್ ಆಗಿಲ್ಲ, ಪರವಾಗಿಲ್ಲ ಬಿಡಿ. You and your vlog. Enough, Lee. ಥ್ಯಾಂಕ್ ಯು ಗೈಸ್ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು ಕೀರ್ತನ ಫಾರ್ ಮೇಕಿಂಗ್ ಪ್ರಾಂಕ್ ಅಂತ ಹೇಳ್ಬಿಡಿ. Thank you. Thank you for the dabba prank. ನೀವು ಹಂಗೆ ಕೋಪ ಎಲ್ಲ ಮಾಡ್ಕೋಬಾರ್ದು ದಯವಿಟ್ಟು. Thank you. Thank you so much. ಗೈಸ್ ಹಂಗೆ ಸಕ್ಸಸ್ಫುಲಿ ದೇವೇಟನ ಪ್ರಾಂಕ್ ಮಾಡಿದ್ದೀನಿ. ಅವ್ರದ್ದು ಒರಿಜಿನಲ್ ರೂಪ ನೀವು ನೋಡಿದ್ರಲ್ಲ, ಹಂಗೆ ಗೈಸ್, ಹಂಗೆ ಈಸ್ ಅ ಸೈಕೋ. ಎನಿವೇಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್.